ಟೌನ್ಶಿಪ್ ಮಾಡೋದೇ ಆದರೆ ಯಾರಿಗೋಸ್ಕರ ಮಾಡ್ತಿದ್ದಾರೆ? ಸರ್ಕಾರಕ್ಕೆ ರೈತರ ಹಿತಾಸಕ್ತಿ ಬೇಕಾಗಿಲ್ಲ, ದುಡ್ಡು ಮಾಡೋದು ಬೇಕು ಅವರಿಗೆ. ನಿಖಿಲ್ ಕುಮಾರಸ್ವಾಮಿ ಹೀರೋ ಅಲ್ಲ, ಕುಮಾರಸ್ವಾಮಿ ಹೀರೋ ಅಲ್ಲ, ನಮ್ಮ ಪಕ್ಷ ಹೀರೋ ಅಲ್ಲ. JDS ಇವತ್ತು ಮೂರನೇ ಸುತ್ತಿನ ಸಮರ ಬಿಡದಿ ಟೌನ್ಶಿಪ್ ವಿರುದ್ಧ ಈ ಸಮರವನ್ನು ಸಾರ್ತಾ ಇದೆ. ವಿಧಾನಸೌಧ ಚಲೋ ಕೂಡ ಹಮ್ಮಿಕೊಂಡಿತ್ತು, ಆದರೆ ಅನಿವಾರ್ಯ ಕಾರಣದಿಂದ ಫ್ರೀಡಂ ಪಾರ್ಕ್ನಲ್ಲಿ ಇವತ್ತು ಹೋರಾಟವನ್ನು ಮೊಟಕುಗೊಳಿಸ್ತಾ ಇದೆ. ಈ ಬಗ್ಗೆ ಮಾತನಾಡೋದಕ್ಕೆ JDS ಮಾಜಿ ಶಾಸಕ ದತ್ತಣ್ಣ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಯಾಕಾಗಿ ಹೋರಾಟ? ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಹೀರೋ ಮಾಡಕ್ಕೆ ಕೊಟ್ಟಿದ್ದೀರಿ, ಹಾಗಾಗಿ ಹೋರಾಟ ಮಾಡ್ತಾರೆ ಅನ್ನೋ ಆರೋಪ ಮಾಡ್ತಾ ಇದ್ದಾರೆ ನಮ್ಮ ಮೇಲೆ. ಇದು ಯಾರನ್ನು ಹೀರೋ ಮಾಡೋ ಪ್ರಶ್ನೆ ಇಲ್ಲ. ಇದರೊಳಗಡೆ ಇರೋ ಒಂದೇ ಪ್ರಶ್ನೆ ಅಂತಂದರೆ ರೈತರಿಗೆ ಒಳ್ಳೆಯದಾಗಬೇಕು. ದೇವೇಗೌಡರು ಅವರಾಗಲೇ ಮುಖ್ಯಮಂತ್ರಿ ಆಗೋಗಿದ್ದರು, ಪ್ರಧಾನಮಂತ್ರಿ ಆಗಿದ್ದರು. ಮತ್ತೆ ಹೀರೋ ಆಗಬೇಕಾದಿತ್ತಿಲ್ಲ ದೇವೇಗೌಡರಿಗೆ. ಆದರೂ ರೈತರ ಹೋರಾಟ ಕೈಗೆತ್ಕೊಂಡು ಅವರು ವಾಜಪೇಯಿ ಪ್ರಧಾನಿಯಾಗಿದ್ದಾಗ, ಮನಮೋಹನ್ ಸಿಂಗ್ ಪ್ರಧಾನಿಯಾಗಿದ್ದಾಗ ಡೆಲ್ಲಿಗೆ ರೈತರುಗಳನ್ನು ಕರ್ಕೊಂಡು ಡೆಲ್ಲಿವರೆಗೆ ಸೆಕೆಂಡ್ ಕ್ಲಾಸಲ್ಲಿ ಟ್ರೈನಲ್ಲಿ ಹೋಗಿ ಹೋರಾಟ ಮಾಡಿದರು. ಯಾಕೆ ಅಂದರೆ ರೈತರ ಬದುಕಿಗೆ ಅನ್ಯಾಯ ಆಗಬಾರ್ದು, ನ್ಯಾಯ ಸಿಗಬೇಕು ಅಂತ. ಬಿಡದಿ ಟೌನ್ಶಿಪ್ ಇದು ಭಾಳ ಸರಳವಾಗಿದೆ. ಇದನ್ನು ಭಾಳ ಜಟಿಲ ಮಾಡಿಕೊಂಡಿರೋದು ಅನಗತ್ಯವಾಗಿ ಸರ್ಕಾರವೇ ತನ್ನ ಮೈ ಮೇಲೆ ಎಳ್ಕೊಂಡಿದೆ. ಹಿಂದೆ ಕುಮಾರಸ್ವಾಮಿ ಅವರು ಮಾಡ್ತೀವಿ ಅಂತ ಹೋದರು, ಅದನ್ನು ಒಪ್ಕೋತೀವಿ. ಬಿಡದಿ ಟೌನ್ಶಿಪ್ ಪರಿಕಲ್ಪನೆ ಕುಮಾರಸ್ವಾಮಿ ಕಾಲದಲ್ಲಿ ಬಂತು. ರೈತರು ವಿರೋಧ ಮಾಡಿದರು, ಜನ ವಿರೋಧ ಮಾಡಿದರು, ಬೇಡ ಅಂದರು ಅಂದ ತಕ್ಷಣವೇ ಅದನ್ನು ಅಲ್ಲಿಗೆ ಅವರು ಕೈಬಿಟ್ಟರು. ನಿಜವಾದಂಥ ಜನತಂತ್ರವಾದಿಯಾಗಿರೋನು, ಜನಪರವಾಗಿರೋ ಆಡಳಿತಗಾರ ಜನಗಳ ಮಾತಿಗೆ ಬೆಂಬಲ ಕೊಡಬೇಕು. ಇಲ್ಲೇನಾಗಿದೆ, ಹಠ ಮಾಡ್ತೀವಿ ಅಂತಿದ್ದಾರೆ. ಆಯಿತು, ಬಿಡದಿ ಟೌನ್ಶಿಪ್ ಮಾಡೋದೇ ಆದರೆ ಯಾರಿಗೋಸ್ಕರ ಮಾಡ್ತಿದ್ದಾರೆ? ಇವತ್ತಿನವರೆಗೆ ಬಿಡದಿ ಟೌನ್ಶಿಪ್ಪಿನ ಕಾನ್ಸೆಪ್ಟ್, ಪರಿಕಲ್ಪನೆ ಬಗ್ಗೆ ಸರ್ಕಾರ ಸ್ಪಷ್ಟವಾಗಿ 1,000 ಎಕರೆ ತಗೋತಾ ಇದ್ದೀವಿ, ಈ ಥರ ಟೌನ್ಶಿಪ್ ಮಾಡ್ತೀವಿ, ಇದರಲ್ಲಿ ರೈತರಿಗೆ ಇಷ್ಟ ಅನುಕೂಲ, ಬಡವರಿಗೆ ಇಷ್ಟ ಅನುಕೂಲ, ಸಾಮಾಜಿಕ ನ್ಯಾಯದ ಹಿಂದುಳಿದ ವರ್ಗದವ್ರಿಗೆ ಇಷ್ಟ ಅನುಕೂಲ, ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವ್ರಿಗೆ ಇಷ್ಟ ಅನುಕೂಲ ಅಂತ ಹೇಳಬೇಕು. ಸರ್ಕಾರದ ಯೋಜನೆ ಯಾವಾಗಲೂ ತಳಮಟ್ಟದ ಶೋಷಿತ ಸಮುದಾಯಗಳಿಗೆ ಮುಟ್ಟಬೇಕು. ಆಗ ಅದು ನಿಜವಾದ ಸರ್ಕಾರದ ಕರ್ತವ್ಯ. ಇಲ್ಲಿ ಬಿಡದಿ ಟೌನ್ಶಿಪ್ ಕಥೆ ಏನಾಗಿದೆ ಅಂದರೆ, ರೈತರನ್ನೆಲ್ಲ ಬೀದಿ ಪಾಲು ಮಾಡಿ, ಫಲವತ್ತಾದ ಜಮೀನೆಲ್ಲ ಕಿತ್ಕೊಂಡು ಅವ್ರನ್ನ ಮೂರಾ ಬಟ್ಟೆ ಮಾಡಿ, ಆ ಫಲವತ್ತಾದ ಜಮೀನಲ್ಲಿ ಕೆಲವು ಶ್ರೀಮಂತರ ಆಡಂಬರವಾಗಿ ಐಷಾರಾಮಿ ಬದುಕಿಗೆ ಆಗುವಂಥ ಸೌಕರ್ಯಗಳನ್ನು ಕಲ್ಪಿಸ್ತೀವಿ ಅಂದರೆ ಇದು ಬಡವ ವರ್ಸಸ್ ಶ್ರೀಮಂತ, ಹಸಿರು ವರ್ಸಸ್ ಬಂಡವಾಳಶಾಹಿ, ರೈತ ವರ್ಸಸ್ ಶೋಷಣೆಗಾರ. ಇದು ಇಲ್ಲಿ ನಡೀತಿರೋ ಹೋರಾಟ. ಆದ್ದರಿಂದ ಇದಕ್ಕೆ ನಿಖಿಲ್ ಮುಂದಾಳತ್ವ ವಹಿಸಿಯಾರೋ ಮತ್ತೊಬ್ಬರು ವಹಿಸಿಯಾರೋ ಪ್ರಶ್ನೆ ಅಲ್ಲ. ಇದರ ಮುಂದಾಳುಗಳು ರೈತರೇ ಮುಂದಾಳುಗಳು, ರೈತರದೇ ಸಮಸ್ಯೆ, ರೈತರದೇ ಹೋರಾಟ. ಆದರೆ ಚಾಲನೆ ಕೊಡೋದ್ರೊಳಗಡೆ ನಿಖಿಲ್ ಕುಮಾರಸ್ವಾಮಿ ಯಾಕೆ ಬಂದರು? ಅಯ್ಯೋ ರಾಮ, ನಿಖಿಲ್ ಕುಮಾರಸ್ವಾಮಿ ಆ ಕ್ಷೇತ್ರಕ್ಕೆ ಜೊತೆ ನಿರಂತರ ಸಂಪರ್ಕದಲ್ಲಿರೋರು, ಕ್ಯಾಂಡಿಡೇಟ್ ಆಗಿ ಸ್ಪರ್ಧೆ ಮಾಡಿದವರು, ಆ ರೈತರ ಬದುಕಿನ ಜೊತೆ ದಿನ ಬೆಳಗಾದರೆ ಸಂವಾದ ಮಾಡ್ತಿರೋರು. ಕುಮಾರಸ್ವಾಮಿಯವರು ಆ ಕ್ಷೇತ್ರದ ಗೆದ್ದು ಮುಖ್ಯಮಂತ್ರಿ ಆಗಿದ್ದವರು, ದೇವೇಗೌಡರು ಅಲ್ಲಿಂದ ಗೆದ್ದಿದ್ದಂಥವರು. ಹಾಗಾಗಿ ದೇವೇಗೌಡರ ರಕ್ತ ಕುಮಾರಸ್ವಾಮಿಗೂ ನಿಖಿಲ್ ಕುಮಾರಸ್ವಾಮಿಗೂ ವಂಶವಾಹಿನಿಯಾಗಿ ಬಂದಿದೆ. ರೈತರ ಪರ ಅನ್ಯಾಯ ಆಗ್ತಿದೆ, ರೈತರಿಗೆ ಅನ್ಯಾಯ ಆಗ್ತಿದೆ ಅಂದಾಗ ಅವ್ರ ಪರ ಧ್ವನಿ ಎತ್ತು ಕೆಲಸ ಮಾಡಿದ್ದಾರೆ. ಇದರೊಳಗಡೆ ನಿಖಿಲ್ ಕುಮಾರಸ್ವಾಮಿ ಹೀರೋ ಅಲ್ಲ, ಕುಮಾರಸ್ವಾಮಿ ಹೀರೋ ಅಲ್ಲ, ನಮ್ಮ ಪಕ್ಷ ಹೀರೋ ಅಲ್ಲ, ರೈತರೇ ಹೀರೋಗಳು, ರೈತರೇ ಮುಂತಾಳತ್ತು, ರೈತರದೇ ನ್ಯಾಯ, ರೈತರಿಗೆ ಅನುಕೂಲ ಆಗಬೇಕು. ಈಗ ಇದರೊಳಗಡೆ ವಿಲನ್ ಆದರೆ ಸರ್ಕಾರ ವಿಲನ್ ಆಗುತ್ತೆ ಅಷ್ಟೇ. ಯಾಕೆ ಸರ್ ಸರ್ಕಾರಕ್ಕೆ ಇಷ್ಟೊಂದು ಮುತುವರ್ಜಿ ಯಾಕೆ ಇದೆ? ಸರ್ಕಾರಕ್ಕೆ ನೀವು ಇಷ್ಟೇ ಹೋರಾಟ ಮಾಡಿದ್ರೂ ಬಿಡ್ತಾ ಇಲ್ಲ ಯೋಜನೆ. ಅದಕ್ಕೆ ಕೇಳೋದು, ಯಾಕೆ ಸರ್ಕಾರ ಇಷ್ಟೊಂದು ಹಠ ಪ್ರತಿಷ್ಠೆ ಮಾಡಬೇಕು? ನೀವು ಒಂದು ಕೆಲಸ ಮಾಡಿ, ಕುಮಾರಸ್ವಾಮಿ ಅವರ ಹೋರಾಟ ಒಂದು ಕಡೆಗೆ, DK ಶಿವಕುಮಾರ್ ಅವರು ರಾಜ್ಯದ ಮುಖ್ಯಮಂತ್ರಿ, ಅವರು ರೈತರ ಪರ ನ್ಯಾಯದ ಪರ ಅಂತಾರೆ. ಸ್ಪಷ್ಟವಾಗಿ ಒಂದು ವೈಟ್ ಪೇಪರ್, ಶ್ವೇತಪತ್ರ ಹೊರಡಿಸ್ಬಿಟ್ಟು ಬಿಡದಿ ಟೌನ್ಶಿಪ್ ಅಂದರೆ ಇದರೊಳಗಡೆ ಇಷ್ಟು ಜಮೀನು ಎಕರೆ ಮಾಡ್ತಿದ್ದೀವಿ, ಇಷ್ಟು ಜನ ರೈತರು ನೇರವಾಗಿ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ, ಇಷ್ಟು ಜನ ಕೊಡಲ್ಲ ಅಂತ ಹೇಳಿದ್ದಾರೆ, ಕೊಡಲ್ಲ ಅಂದವ್ರನ್ನ ನಾವು ಇಸ್ಕೊಳ್ಳೋದಿಲ್ಲ, ಈ ಜಮೀನಲ್ಲಿ ಟೌನ್ಶಿಪ್ಪನ್ನು ಹೀಗೆ ಕಟ್ತೀವಿ,
ಈ ಕಟ್ಟಿದ್ರೊಳಗಡೆ ರೈತರಿಗೆ ಫಲಾನುಭವಿಗಳು ಇಷ್ಟು ಜನ ಇರ್ತಾರೆ, ಇಷ್ಟು ಜನ ಬಡವರಿರ್ತಾರೆ, ಬಡವರಿಗೆ ಫ್ರೀಯಾಗಿ ಸೈಟ್ ಕೊಡ್ತೀವಿ, ಸಾಮಾಜಿಕ ನ್ಯಾಯದಲ್ಲಿ ತುಳಿತಕ್ಕೊಳಗಾಗಿರೋರಿಗೆ ಭಾಳ ಕಡಿಮೆ ದರದಲ್ಲಿ ಅವರಿಗೆ ವಸತಿ ಸೌಕರ್ಯ ಕಲ್ಪಿಸ್ತೀವಿ. ಏನಾದರೂ ಒಂದು ಹೇಳಬೇಕಲ್ಲ, ಅದೆಲ್ಲದರ ವಿವರ ಹೇಳಿ ಶ್ವೇತಪತ್ರ ಹೊರಡಿಸಿ ಕುಮಾರಸ್ವಾಮಿ ಕಾಲದಲ್ಲಿದ್ದ ಬಿಡದಿ ಟೌನ್ಶಿಪ್ಪಿನ ಪರಿಕಲ್ಪನೆ ಏನು, ಇವತ್ತು ಶಿವಕುಮಾರ್ ಅವರ ಪರಿಕಲ್ಪನೆ ಏನು, ಜನಕ್ಕೆ ಮುಂದಿಡಿ, ಜನ ಒಳ್ಳೆಯದು ಯಾವುದು ಕೆಟ್ಟ ಯಾವುದು ತೀರ್ಮಾನ ಮಾಡ್ತಾರೆ. ಭಾಳ ಸರಳ. ಜೆಡಿಎಸ್ ಇವತ್ತು 3ನೇ ಸುತ್ತಿನ ಹೋರಾಟವನ್ನು ಆರಂಭಿಸಿದೆ. ಜೆಡಿಎಸ್ ನಾಯಕಿ ಕೆರೆಮ್ಮ ಅವರು ನಮ್ಮ ಜೊತೆ ಇದ್ದಾರೆ, ಶಾಸಕರು. ಬಿಡದಿ ಇವತ್ತೇನು ಬಿಡದಿ ರೈತರಿಗೆಲ್ಲ ಅನ್ಯಾಯ ಆಗ್ಯದ, ಅದರ ವಿರುದ್ಧ ನಾವು ಇವತ್ತು ವಿಧಾನಸೌಧ ಮುತ್ತಿಗೆ ಕಾರ್ಯಕ್ರಮ ಇವತ್ತು ನಮ್ಮ ಯುವ ನಾಯಕರು ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಇವತ್ತೇನು ದೊಡ್ಡ ಪ್ರಮಾಣದ ಒಂದು ನ್ಯಾಯ ಕೊಡಿಸೋದಕ್ಕೆ ನಾವೆಲ್ಲರೂ ರೆಡಿ ಆಗಿ ಸರ್ಕಾರಕ್ಕೆ ರೈತರ ಹಿತಾಸಕ್ತಿ ಬೇಕಾಗಿಲ್ಲ, ದುಡ್ಡು ಮಾಡೋದು ಬೇಕು, ಅವರಿಗೆ ತಮ್ಮ ಪ್ರತಿಷ್ಠೆ ಬೇಕು. ಹಂಗಾಗಿ ರೈತರಿಗೆ ನಿಜವಾಗ್ಲೂ ಅನ್ಯಾಯ ಆಕ್ಕತ್ತದ. ಹಂಗಾಗಿ ರೈತರಿಗೆ ನ್ಯಾಯ ಸಿಗೋವರೆಗೆ ನಮ್ಮ ಜಾತ್ಯತೀತ ಜನತಾದಳ ಇವತ್ತು ಕಂಕಣಬದ್ಧರಾಗಿ ಎಲ್ಲ ನಾಯಕರು ರೈತರ ಜೊತೆಲಿ ಇದ್ದೀವಿ. ನಾವು ಒಟ್ಟಾರೆ ಟೌನ್ಶಿಪ್ ಪರಿಕಲ್ಪನೆಯನ್ನು ಜನರ ಮುಂದೂಡಿ ಜನರಿಗೆ ಇದು ಪೂರ್ಣ ಮಾಹಿತಿ ಮುಟ್ಟುವಂಗಾಗಲಿ ಶ್ವೇತಪತ್ರವನ್ನು ಹೊರಡಿಸಿ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ನವೀನ್ ಲಂಕೆ ಜೊತೆ ಜಗದೀಶ್, ಸುಮನ್ ಟಿವಿ, ಬೆಂಗಳೂರು.